ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ನಿನ್ನೆಯಿಂದ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರೋದೇನು ಅಂದ್ರೆ ಅದು ಸನ್ರೈಸರ್ಸ್ ಹೈದರಾಬಾದ್ನ ಬಾಯ್ಕಾಟ್ ಮಾಡಬೇಕು, ಬ್ಯಾನ್ ಮಾಡಬೇಕು, ಮತ್ತೆ ಹೈದರಾಬಾದ್ ಟೀಮ್ಗೆ ಸಪೋರ್ಟ್ ಮಾಡಬಾರ್ದು ಅಂತ ಎಲ್ಲಾ ಕಡೆಯಿಂದನೂ ನಮ್ಮ ಇಂಡಿಯನ್ಸ್ ರೊಚ್ಚಿಗೆದಿದ್ದಾರೆ. ಏನಕ್ಕಂದ್ರೆ ರೀಸನ್ ಏನಂದ್ರೆ ಕಾವ್ಯ ಮಾರನ್ ಅವರು ಓನ್ ಮಾಡ್ತಾ ಇರೋಂತಹ ಟೀಮ್ ಸನ್ರೈಸರ್ಸ್ ಲೀಡ್ಸ್ ಅವರು ಆಕ್ಷನ್ ಅಲ್ಲಿ ಪಾಕಿಸ್ತಾನಿ ಪ್ಲೇಯರ್ ಆದಂತಹ ಅಬ್ರಹಾರ್ ಅಹಮದ್ ನ ತಗಂತಾ ಇದ್ದಂಗೆನೆ ಎಲ್ಲಾ ಕಡೆಯಿಂದನೂ ಕ್ರಿಟಿಸಿಸಮ್ ನ ಎದುರಿಸ್ತಾ ಇದ್ದಾರೆ ಕಾವ್ಯ ಮಾರನ್ ಅವರು. ಕೆಲವ್ರು ಕೇಳ್ಬೋದು, ಸನ್ರೈಸರ್ಸ್ ಲೀಡ್ಸ್ ಯಾವ ಟೀಮ್ ಗುರು, ಅದು ಎಲ್ಲಿದೆ ಅಂತ ಕೆಲವ್ರಿಗೆ ಗೊತ್ತಿರಲ್ಲ. ಅದು ಬಂದು ದಿ 100 ಲೀಗ್ ಟೂರ್ನಿಮೆಂಟ್ ಇಂಗ್ಲೆಂಡ್ ಅಲ್ಲಿ ನಡೀತಾ ಇರೋದು. ಅಲ್ಲಿ ಟೋಟಲ್ ಟೂರ್ನಿಮೆಂಟ್ ಅಲ್ಲಿ ಇರೋದು 8 ಟೀಮ್ಸ್. ಅದರಲ್ಲಿ ಸನ್ರೈಸರ್ಸ್ ಲೀಡ್ಸ್, MI ಲಂಡನ್, ಮ್ಯಾಂಚೆಸ್ಟರ್ ಸೂಪರ್ ಗಿಂಟ್ಸ್, ಸದರ್ನ್ ಬ್ರೇವ್, ಬರ್ಮಿಂಗ್ಹ್ಯಾಮ್ ಫೋನೆಕ್ಸ್, ಲಂಡನ್ ಸ್ಪಿರಿಟ್, ಟ್ರೆಂಟ್ ರಾಕೆಟ್ಸ್, ವೆಲ್ಶ್ ಫೈರ್. ಈ ಟೋಟಲ್ ಇರೋದು 8 ಟೀಮ್ಸ್. ಇದ್ರಲ್ಲಿ ಬಂದು ಇಂಡಿಯನ್ಸ್ ಓನ್ ಮಾಡ್ತಿರೋ ಟೀಮ್ಸ್ ಬಂದು 4 ಇದಾವೆ. ಸನ್ರೈಸರ್ಸ್ ಲೀಡ್ಸ್ ಸನ್ ಗ್ರೂಪ್ ಅವರು ಓನ್ ಮಾಡ್ತಾ ಇದ್ದಾರೆ. ಓನರ್ ಬಂದು ಕಾವ್ಯ ಮಾರನ್. ಮತ್ತೆ MI ಲಂಡನ್, ರಿಲಯನ್ಸ್ ಇಂಡಸ್ಟ್ರಿ ಅವರು ಓನ್ ಮಾಡ್ತಾ ಇದ್ದಾರೆ. ಓನರ್ ಬಂದು ಮುಖೇಶ್ ಅಂಬಾನಿ. ಮತ್ತೆ ಮ್ಯಾಂಚೆಸ್ಟರ್ ಸೂಪರ್ ಗಿಂಟ್ಸ್ RPSG ಗ್ರೂಪ್ ಅವರು ಓನ್ ಮಾಡ್ತಾ ಇದ್ದಾರೆ. ಓನರ್ ಬಂದು ಸಂಜೀವ್ ಗೋಯಾಂಕ. ಸದರ್ನ್ ಬ್ರೇವ್ JMR ಗ್ರೂಪ್ ಅವರು ಓನ್ ಮಾಡ್ತಾ ಇದ್ದಾರೆ. ಓನರ್ ಬಂದು GM ರಾವ್. ಇವರೇ ಫಿಕ್ಸ್ ಆಗಿ ಯಾವುದೇ ಪಾಕಿಸ್ತಾನಿ ಪ್ಲೇಯರ್ ನ ತಗೋಬಾರ್ದು ಅಂತ ಇದ್ರು. ಬಟ್ ಈ ಕಾವ್ಯ ಮಾರನ್ ಅವರು ಅದ್ ಯಾಕೆ ತಗಂದ್ರೆ ಏನೋ ಗೊತ್ತಿಲ್ಲ, ತಗಂತಾ ಇದ್ದಂಗಾನೆ ಎಲ್ಲಾ ಕಡೆಯಿಂದನೂ ಕ್ರಿಟಿಸಿಸಮ್ ಎದುರಿಸ್ತಾ ಇದ್ದಾರೆ. ಬೇಕಿದ್ದಿಲ್ಲ ಗುರು, ಯಾಕೆ ಬೇಕಾಗಿತ್ತು? ಬೇರೆಯವರು ಯಾರು ಸಿಕ್ಕಿಲ್ವಾ ತಗೊಳಕ್ಕೆ? ಇವ್ರನ್ನೇ ತಗೋಬೇಕಾಗಿತ್ತಾ? ಅದು ಗೊತ್ತಲ್ಲ, ನಮಗೂ ಪಾಕಿಸ್ತಾನಕ್ಕೂ ಆಗಲ್ಲ ಅಂತ ಗೊತ್ತಿದ್ಮೇಲೆ ಇವರು ಟೀಮ್ ತಗೊಂಡಿದ್ದಾರೆ ಅಂದ್ರೆ ನೀವೇ ಯಾವ ತರ ಹೇಳಿ? ಅದು ಬೇರೆ ಅಬ್ರಹಾರ್ ಅಹಮದ್ ಅವರು ಯುದ್ಧ ಆಗೋ ಟೈಮಲ್ಲಿ ಮತ್ತೆ ವರ್ಲ್ಡ್ ಕಪ್ ಟೈಮಲ್ಲೆಲ್ಲ ಯಾವ ತರ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ರು ನೀವೆಲ್ಲ ನೋಡಿರ್ತೀರಾ. ಪ್ರತಿಯೊಂದು ಸ್ಟೇಟ್ಮೆಂಟ್ ಯಾವ ತರ ಇರ್ತಾ ಅಂದ್ರೆ ಇಂಡಿಯಾನ ಕ್ರಿಟಿಸೈಸ್ ಮಾಡೋ ತರ ಇರ್ತಾ ಇತ್ತು. ಇಂಡಿಯಾ ಬಗ್ಗೆ ಒಳ್ಳೇದಂತೂ ಇದುವರೆಗೂ ಪೋಸ್ಟ್ ಮಾಡೇ ಇಲ್ಲ. ಪ್ರತಿಯೊಂದು ಕ್ರಿಟಿಸೈಸ್ ಮಾಡೋ ತರನೇ ಮಾಡ್ತಾ ಇದ್ರು. ಆ ತರ ಅವ್ರನ್ನ ಇವ್ರು ತಗೊಂಡಿದ್ದಾರೆ. ಅದಕ್ಕೆ ನಮ್ಮ ಇಂಡಿಯನ್ಸ್ ಎಲ್ಲ ರುಚಿಗೆದ್ ಬಿಟ್ಟಿರೋದು ಕಾವ್ಯ ಮಾರನ್ ಅವ್ರ ಮೇಲೆ. ಇಷ್ಟೆಲ್ಲ ಮಾಡೋರ್ನ ಯಾಕೆ ತಗೋಬೇಕಾಗಿತ್ತು? ಅವ್ರಿಗೆ ನೀವು ದುಡ್ಡು ಕೊಟ್ಟು ತಗೊಳ್ಳೋಂಥದ್ದು ಏನಿತ್ತು ಅಂತ. ಅದ್ರ ಬದಲು ಬೇರೆ ಪಾಕಿಸ್ತಾನದವ್ರನ್ನಾದ್ರೂ ತಗೊಂಡಿದ್ರೆ ಇವಾಗ ರಿಜ್ವಾನ್ ಇರ್ಬೋದು, ಬಾಬರ್ ಅಜಮ್ ಇರ್ಬೋದು, ಅವರೆಲ್ಲ ಇಂಡಿಯಾ ವಿರುದ್ಧ ಕೆಟ್ಟದಾಗಿ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡಲ್ಲ. ಈ ತರ ಅವ್ರನ್ನ ಯಾರಾದ್ರೂ ತಗೊಂಡಿದ್ರೆ ಇಷ್ಟೊಂದು ಕ್ರಿಟಿಸಿಸಮ್ ಎದುರಿಸ್ತಾ ಇದ್ದಿಲ್ಲ. ಬಿಡು ಅಂತ ಸುಮ್ನಾಗ್ತಾ ಇದ್ರು. ಇವ್ರು ಈ ತರ ಎಲ್ಲ ಸ್ಟೇಟ್ಮೆಂಟ್ಸ್ ಎಲ್ಲ ಕೆಟ್ಟದಾಗೆಲ್ಲ ಕೊಡೋರ್ನ ತಗೊಂಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಇಂಡಿಯನ್ಸ್ ಎಮೋಷನ್ಸ್ ಈಗೋ ಅರ್ಟಾಗಿ ಎಲ್ಲ ಕಾವ್ಯ ಮಾರನ್ ಮೇಲೆ ರುಚಿಗೆದ್ ಬಿಟ್ಟಿದ್ದಾರೆ. ಮತ್ತೆ ಡೇನಿಯಲ್ ವಿಟೋರಿ ಹೆಡ್ ಕೋಚ್ ಆದಂತಹ ಡೇನಿಯಲ್ ವಿಟೋರಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ, ಇವ್ರನ್ನ ಏನಕ್ಕೆ ತಗೊಂಡ್ವಿ ಅಂತ ಅಂದ್ರೆ ಇವರು ಮಿಸ್ಟ್ರಿ ಬೌಲರ್ ಅಂತೆ. ಮತ್ತೆ ಯಾವುದೇ ಟೈಮಲ್ಲಿ ಯಾವುದೇ ಪೇಸಲ್ಲೂ ಅವ್ರಿಗೆ ಬಾಲ್ ಕೈ ಕೊಟ್ರೆ ವಿಕೆಟ್ ತೆಗಿತಾರಂತೆ. ಮೇನ್ ಆಗಿ ವಿಕೆಟ್ ಟೇಕಿಂಗ್ ಬೌಲರ್ ಅಂತೆ ಗುರು. ಯಾವ ಟೈಮಲ್ಲಿ ಬೇಕಾದ್ರೂ ವಿಕೆಟ್ ತೆಗಿತಾರಂತೆ. ಮತ್ತೆ ಇವರಿದ್ರೆ ಬೌಲಿಂಗ್ ಸ್ಟ್ರೆಂಥನ್ ಆಗುತ್ತಂತೆ. ಈ ತರ ಹೇಳಿದ್ದಾರೆ. ಬಟ್ ನೀವೆಲ್ಲ ಹೇಳ್ಬೋದು ಕ್ರೀಡೆನ ಕ್ರೀಡೆಯಾಗಿ ನೋಡ್ಗುರು ಅಂತ. ಕ್ರೀಡೆನ ಕ್ರೀಡೆಯಾಗಿ ನೋಡ್ಬೇಕು. ಬಟ್ ಈ ತರ ಕ್ರಿಟಿಸೈಸ್ ಮಾಡೋಂಥ ಸ್ಟೇಟ್ಮೆಂಟ್ ಕೊಡೋರ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು, ಸರಿನಾ? ಇವ್ರು ಏನಾದ್ರು ಇಂಡಿಯಾ ವಿರುದ್ಧ ಅಷ್ಟೊಂದು ಕ್ರಿಟಿಸೈಸ್ ಸ್ಟೇಟ್ಮೆಂಟ್ಸ್ ಅವೆಲ್ಲ ಕೊಡ್ತಾ ಇದ್ದಿಲ್ಲ ಅಂದ್ರೆ ಯಾರು ಅಷ್ಟು ತಲೆ ಕೆಡ್ಸ್ಕೊತಾ ಇದ್ದಿಲ್ಲ. ಹೋಗ್ಲಿ ಬಿಡು ಅಂತ ಸುಮ್ನಾಗ್ತಾ ಇದ್ರು. ಈ ತರ ಎಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ಮೇಲೆ ತಗೊಂಡ್ರಲ್ವಾ, ಅದು ಸ್ವಲ್ಪ ಎಲ್ಲೋ ನಮ್ ಇಂಡಿಯನ್ಸ್ಗೆ ಈಗೋ ಹೊರಟಾಯ್ತು. ಅದರಿಂದ ಎಲ್ಲ ರುಚಿತಿದ್ದಾರೆ ಅಷ್ಟೇ. ಅದನ್ನ ಬಿಟ್ರೆ ಇನ್ನೇನು ಇಲ್ಲ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಅನಿಸಿಕೆನ ಅಂದ್ರೆ ಕಾವ್ಯ ಮಾರನ್ ಅವರು ಮಾಡಿರೋ ತಪ್ಪ ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗೈಸ್ ಟೇಕ್ ಕೇರ್, ಬಾಯ್.